ನಾನು ಸೋತ್ರೆ ಪಕ್ಷಾಂತರ ಮಾಡಿದ್ದು ಕಾರಣವಾಗಬಹುದು. ಯೋಗೇಶ್ವರ್ ಮುಂದುವರೆದು ಮಾತನಾಡಿದ್ದಾರೆ. ಒಂದು ವೇಳೆ ಚನ್ನಪಟ್ಟಣದಲ್ಲಿ ನಾನು ಸೋತ್ರೆ ಪಕ್ಷಾಂತರ ಮಾಡಿದ್ದು ಕಾರಣವಾಗಬಹುದು ಅಂತ ಹೇಳಿ ಅಚ್ಚರಿಕೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಷಾಂತರದ ಕಾರಣಕ್ಕೆ ಸೋಲಿಸಿದ್ದಾರೆ ಅಂತ ತಿಳ್ಕೋಬೇಕು ನಾನಷ್ಟೇ. ನಾನು ಗೆದ್ರೆ ಕಾಂಗ್ರೆಸ್ನ ಯೋಜನೆಗಳು ಕೆಲಸ ಮಾಡಿದೆ ಅನ್ನೋ ಅರ್ಥ ಸಿಗುತ್ತೆ. ಆ ಒಂದು ಸಂದೇಶ ರವಾನೆ ಆಗುತ್ತೆ. ಇದು ಕಾಂಗ್ರೆಸ್ನ ಸಾಧನೆ ಇದೆಯಲ್ಲ, ಇದನ್ನ ಓರೆಗೆ ಹಚ್ಚುವಂತಹ ಚುನಾವಣೆ ಎಂದಿದ್ದಾರೆ ಸಿಪಿ ಯೋಗೇಶ್ವರ್. ಇನ್ನು ನಮ್ಮ ಪ್ರತಿನಿಧಿ ಸೈಯದ್ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಚನ್ನಪಟ್ಟಣ ಉಪಚುನಾವಣೆಯ ಕದನ ಕುತೂಹಲ ಮುಗಿದು ಈಗ ರಿಸಲ್ಟ್ ಹಂತಕ್ಕೆ ಬಂದಿರುವಂತದ್ದು. ಇನ್ನೇನು 10 ದಿನ ಆದರೆ ರಿಸಲ್ಟ್ ಬರುತ್ತೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಏನಿದ್ದಾರೆ, ಯಾವ ಲೆಕ್ಕದಲ್ಲಿ ಮಾತಾಡ್ತಿದ್ರೆ ಅನ್ನೋದು ಬಹಳಷ್ಟು ಕುತೂಹಲದಿಂದ ಈಗ ಕಾರ್ಯಕರ್ತರು, ಕಾಂಗ್ರೆಸ್ನ ಬಹಳಷ್ಟು ಜನ ಮುಖಂಡರು ಕೂಡ ನೋಡ್ತಾ ಇದ್ದಾರೆ. ಒಂದು ಉಪಚುನಾವಣೆ ಇಷ್ಟರ ಮಟ್ಟಿಗೆ ಕದನ ಕುತೂಹಲ ಆಗುತ್ತೆ, ಇಷ್ಟರ ಪೈಪೋಟಿ ಆಗುತ್ತೆ ಅಂತ ತಾವು ಅನ್ಕೊಂಡಿದ್ರ? ಸ್ವಾಭಾವಿಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಇದೊಂದೇ ಕ್ಷೇತ್ರ. ಆದರೆ ಇದು ಹೈ ವೋಟೇಜ್ ಕ್ಷೇತ್ರ. ಒಂದು ಕಡೆ DCM DK ಶಿವಕುಮಾರ್ ಅವರ ತವರು ಜಿಲ್ಲೆ, ಮತ್ತು ಕುಮಾರಸ್ವಾಮಿ ಅವರು ಗೆದ್ದಿರ್ತಕ್ಕಂಥ ಕ್ಷೇತ್ರ. ಇಬ್ಬರ ನಡುವೆ ಪೈಪೋಟಿ, ನಾಯಕತ್ವದಕ್ಕಾಗಿ ಹೋರಾಟ. ಅವರು ಕೇಂದ್ರದಲ್ಲಿ ದೊಡ್ಡ ಸಚಿವರೀಗ, ಅವ್ರ ಮಗ ನಿಂತಿದ್ದಾನೆ, ಅವ್ರ ತಂದೆಯವರಿದ್ದಾರೆ, ಅವ್ರದ್ದೊಂದು ದೊಡ್ಡ ಶಕ್ತಿ. DK ಶಿವಕುಮಾರು, ಸುರೇಶು, ಇದೊಂದು ಪ್ರಬಲವಾದಂಥ ಶಕ್ತಿ. ಇವ್ರ ನಡುವೆ ನಾನು ಇವ್ರ ಕ್ಯಾಂಡಿಡೇಟ್ ಆಗಿದ್ದೀನಿ, ಅವ್ರವ್ರ ಮಗ ಆಗಿದ್ದಾನೆ. ಒಂದು ರೀತಿ ಮಹಾಭಾರತ ಇದ್ದ ಥರ ಇದು ಗೋಚರಿಸುತ್ತೆ ಒಂಥರ ಯೋಚನೆ ಮಾಡಿದಾಗ. ಒಂಥರ ಕುರುಕ್ಷೇತ್ರ ಥರನೇ ಆಯ್ತಿದ್ದು. ನೋಡೋಣ. ಸರ್, ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕಡೆಯ ಕ್ಷಣದಲ್ಲಿ ಆಡಿರುವಂತಹ ಮಾತು ದೇವೇಗೌಡರ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರು ನಿಮ್ಮ ರೇಟ್ ಹೇಳಿ ಅನ್ನೋದ್ರ ಬಗ್ಗೆ, ಇದು ಸಮುದಾಯದ ಮೇಲೆ ಪರಿಣಾಮ ಬೀರಿದೆ, ತಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತಾ ಇದೆ? ಜಮೀರ್ ಅವರು ಮಾಡಿರೋ ಮಾತನ್ನು ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತೀನಿ. ಸಾರ್ವತ್ರಿಕವಾಗಿ ಮಾತಾಡ್ಬೋದು, ಆದರೆ ವೈಯಕ್ತಿಕವಾಗಿ ಪದ ಬಳಕೆ ಅದು ಸ್ವಲ್ಪ ಆಘಾತ ಆಗಿದೆ ಸಮುದಾಯಕ್ಕೆ. ನೋಡೋಣ ಏನಾಗುತ್ತೆ. ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ಆರೋಪಗಳನ್ನು ಮಾಡಿದ್ರು, ತಾವು ಪಕ್ಕದಲ್ಲಿ ನಿಂತ್ಕೊಂಡಿದ್ರಿ. ಇನ್ನೊಂದು ಆರೋಪ ಮಾಡಿದ್ರು ಅವರು, ಕುಮಾರಸ್ವಾಮಿ ಅವರು ಮುಸಲ್ಮಾನರ ಮನೆಗೆ ಬಂದು ರಾತ್ರಿ ಕೈಗೆ ಇಂಕ್ ಹಚ್ಚಿ ಹೋಗ್ಬಿಡ್ತಾರೆ, ದುಡ್ಡು ಕೊಟ್ಟು ನ್ಯೂಟ್ರಲ್ ಮಾಡ್ತಾರೆ ಅನ್ನೋವಂಥದ್ದು. ಈಗ ಚುನಾವಣಾ ಅಕ್ರಮಗಳ ಬಗ್ಗೆ ಏನೇನು ಮಾಡ್ಬೋದು ಅಂತ ಅವ್ರು ಊಹೆ ಮಾಡ್ಕೊಂಡು ಮಾತಾಡಿರ್ಬೋದು. ಅದನ್ನೇ ನಾನೇನು ಎಲ್ಲ ಗಮನಿಸಿಲ್ಲ. ಏಕೆಂದರೆ ನಾನು ಪ್ರತಿಯೊಬ್ಬ ನಾಯಕರ ಮಾತನ್ನು ಕೇಳ್ತಕ್ಕಂಥ, ಅದಕ್ಕೆ ಅರ್ಥೈಸ್ಕೊಳ್ತಕ್ಕಂಥ ಸ್ಥಿತಿಲಿ ಇರಲಿಲ್ಲ. ಜನಗಳಿಗೆ ಅವ್ರಿಗೆ ನಾವು ಅವ್ರ ಮತ ಕೇಳೋ ಸ್ಥಿತಿಲಿ ಇದ್ವಿ. ನೋಡೋಣ, ಆ ಥರ ಏನೂ ಆಗಿರಲಿಕ್ಕಿಲ್ಲ. ಜನಗಳಿಗೆಲ್ಲರೂ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ, ಎಲ್ಲರೂ ಹೋಗಿ ವೋಟ್ ಮಾಡಿದ್ದಾರೆ. ಆ ಥರ ಅವಾಂತರಗಳೇನಾಗಿಲ್ಲ. ಸರ್, ಇಡೀ ರಾಜ್ಯದ ಕಾಂಗ್ರೆಸ್ನ ಮುಖಂಡರು, ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ಚನ್ನಪಟ್ಟಣದ ಕಡೆ ನೋಡ್ತಾ ಇದ್ದಾರೆ ರಿಸಲ್ಟ್ ಏನಾಗುತ್ತೆ ಅಂತ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇದು ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ಹೊರಹೆಚ್ಚತಕ್ಕಂಥ ಒಂದು ಚುನಾವಣೆ. ನಾನು ಈ ಚುನಾವಣೆಯಲ್ಲಿ ಗೆದ್ದರೆ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ನನ್ನ ವೈಯಕ್ತಿಕ ವರ್ಚಸ್ಸು ಎರಡೂ ಕೆಲಸ ಮಾಡುತ್ತೆ. ಚುನಾವಣೆಯಲ್ಲಿ ಸೋತ್ರೆ ನಾನು ಮತ್ತೊಮ್ಮೆ ಪಕ್ಷಾಂತರಿ ಆದೋದಕ್ಕೆ ಜನ ಒಪ್ಪಲಿಲ್ಲ ಅಂತ ಅನ್ಕೋಬೋದು. ಪಕ್ಷಗಳ ಬದಲಾವಣೆ ಮಾಡಿದ ಜನ ನಾನು ತಿರಸ್ಕಾರ ಮಾಡೋದು ಅಂತ ಅನ್ಕೋಬೋದು. ಮತ್ತು ಕಾಂಗ್ರೆಸ್ಸಿನ ವರ್ಚಸ್ಸು ಕೂಡ ಏನೂ ಇಲ್ಲ ಅಂತ ಅನ್ಕೋಬೋದು. ಇದಿಷ್ಟು ಮಾಜಿ ಸಚಿವ, ಹಾಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.